ದಿನನಿತ್ಯ ಕಾರ್ಮಿಕರಿಗೆ ಅವ್ರ ಜೀವನ ಶುರುವಾಗದೇನೆ ಬಯಸ್ಕೊಳ್ಳೋದ್ರಿಂದಾನೆ ಪ್ರೊಡಕ್ಷನ್ ಮಾಡಿಲ್ಲ ಅನ್ನೋದು, ಮತ್ತೆ ರಜಾ ಸಿಗಲ್ಲ, ತುಂಬಾ ಕಷ್ಟ. ರಜಾ ಸಿಕ್ಕಿದ್ರು ಅವ್ರ ಏನಂದ್ರೆ ಇವಾಗ ಕಡಿಮೆ ಸಂಬಳ ಇರೋದ್ರಿಂದ ಅವ್ರ ರಜಾನೇ ಹಾಕಲ್ಲ, ತುಂಬಾ ಕಷ್ಟ ಇದೆ. ಈ ತರದ್ದು ಪ್ರೊಡಕ್ಷನ್ ಟಾರ್ಚರ್ ಇಂದಾನೇ ಬೈಯೋದು, ಮತ್ತೆ ಸೆಕ್ಷುವಲ್ ಹರಾಸ್ಮೆಂಟು ತುಂಬಾ ಇದೆ. ಹೆಣ್ಮಕ್ಳಾಗಿರೋದ್ರಿಂದ ಸೆಕ್ಷುವಲ್ ಹರಾಸ್ಮೆಂಟ್ ತುಂಬಾ ಇದೆ. ಎಲ್ಲ ಫ್ಯಾಕ್ಟ್ರಿಗಳಲ್ಲೂ ಕಮಿಟಿ ಮಾಡಿದ್ದಾರೆ. ಇವಾಗ ಏನು 2013 ಒಂದು IC ಕಮಿಟಿ ಮಾಡ್ಬೇಕು ಅಂತ ಒಂದು ಕಾನೂನು ಆಯ್ತು. ಎಲ್ಲ ಕಮಿಟಿಗಳಿದಾವೆ, ಆದ್ರೆ ನಾಮಕಾವಸ್ಥೆಗಿದಾವೆ. ಆದ್ರೆ ಆ ಕಮಿಟಿಯಲ್ಲಿ ಒಂದು ಕಂಪ್ಲೇಂಟ್ ಬಂದ್ರೆ ಯಾವ ತರ ತಗೊಂಡು ರಿಸಾಲ್ವ್ ಮಾಡ್ಬೇಕು, ಹೆಂಗ್ ಎನ್ಕ್ವೈರಿ ಮಾಡ್ಬೇಕು, ಮತ್ತೆ ಕಂಪ್ಲೇಂಟೆಂಟ್ನ ಅವ್ರನ್ನ ಹೆಂಗೆ ಸೇವ್ ಮಾಡ್ಬೇಕು ಅವ್ರನ್ನ, ಮತ್ತೆ ಆ ವಿಷಯನ ಗೌಪ್ಯವಾಗಿಡ್ಬೇಕು ಅನ್ನೋದು ಗೊತ್ತಿಲ್ಲ. ಏನ್ ಮಾಡ್ತಾರೆ, ತುಂಬಾ ಓಪನ್ ಆಗಿ ಎಲ್ಲಾರ್ಗೂ ಹೇಳ್ಬಿಡೋದು, ಬೇರೆಯವ್ರಿಗೆಲ್ಲ ಹೇಳೋದು, ಮತ್ತೆ ಆ ಏನ್ ಕಂಪ್ಲೇಂಟ್ ಕೊಟ್ಟವ್ರೇನೆ ಅಪರಾಧಿ ಮಾಡ್ಬಿಟ್ಟು ಕೂರಿಸ್ಬಿಡ್ತಾರೆ. ಆ ತರ ಆದಾಗ ಹೆಣ್ಮಕ್ಳು ಎಲ್ಲಿ ಹೇಳ್ಕೊಳ್ತಾರೆ? ಆ ತರದ್ದು ಕೆಲವು ಹೆಣ್ಮಕ್ಳು ಸಹಿಸ್ಕೊಂಡು ಕೆಲಸ ಮಾಡ್ತಾರೆ, ಕೆಲವು ಹೆಣ್ಮಕ್ಳು ಕೆಲಸನೇ ಬಿಟ್ಟು ಹೋಗ್ಬಿಡ್ತಾರೆ. ಕೆಲವರು ಕಂಪ್ಲೇಂಟ್ ಕೊಟ್ರೆ ಅವ್ರು ಟಾರ್ಗೆಟೆಡ್, ಎಲ್ಲಾರು ಇವಳು ಸರಿ ಇಲ್ಲ. ಹೆಣ್ಮಕ್ಳು ಅಂದ್ರೆ ಸಮಾಜದಲ್ಲಿ ಏನಂದ್ರೆ ಇವಳು ಸರಿಗಿಲ್ಲ, ಇವಳು ಹಂಗ ಆಡ್ತಾಳೆ, ಹಂಗ ಮಾತಾಡ್ತಾಳೆ, ಇವಳು ಯಾಕೆ ಹಂಗ್ ಮಾತಾಡ್ಬೇಕು, ಆ ತರದೆಲ್ಲ ಹೇಳೋ ಅಂತದ್ದು ತುಂಬಾ ಇದೆ. ಆದ್ರೆ ಯೂಸ್ ಸೆಕ್ಷುವಲ್ ಹರಾಸ್ಮೆಂಟ್ ಗಾರ್ಮೆಂಟ್ ಸೆಕ್ಟರ್ ಇದೆ, ಆದ್ರೆ ಯಾರನ್ನು ಓಪನ್ ಆಗಿ ಹೇಳ್ಕೊಳಲ್ಲ. ತುಂಬಾ ಜನ ಅದನ್ನ ಮುಚ್ಚಿರ್ತಾರೆ, ಮತ್ತೆ ಓಪನ್ ಆಗಿ ಮಾತೇ ಆಡಲ್ಲ. ತುಂಬಾ ರೇರ್. ನಮ್ಮ ಹತ್ರ ಬರುತ್ತೆ ಕಂಪ್ಲೇಂಟ್ಗಳು, ನಮ್ಮ ಹತ್ರ ಓಪನ್ ಆಗ್ತಾರೆ, ತುಂಬಾ ಜನ ಹೇಳ್ತಾರೆ. ಆದ್ರೆ ನಾವೇನಾದ್ರೂ ಮಾತಾಡ್ತಿದ್ರೆ ಬೇಡ ಬಿಡಿ ಮೇಡಮ್, ಹೇಳಿದ್ರೆ ಮನೇಲಿ ಗೊತ್ತಾದ್ರೆ ಮತ್ತೆ ಇನ್ನೇನೋ ಆದ್ರೆ ಸುಮ್ನೆ ನಮ್ಗೆ ಕೆಲ್ಸಕ್ಕೆ ಪ್ರಾಬ್ಲಮ್ ಆಗುತ್ತೆ, ಬೇಡ ಬಿಡಿ, ನಾನು ಅಲ್ಲಿ ಕೆಲಸ ಬಿಟ್ಕೊಡ್ತೀನಿ ಬಿಡಿ, ನೋಡೋಣ ಬಿಡಿ, ಅಥವಾ ನಾನು ಬೇರೆ ಬೇರೆ ಸೆಕ್ಷನ್ಗೆ ಹಾಕ್ಸ್ಕೊತೀನಿ ಅಂತ ಹೇಳೋಂಥದ್ದು. ಈ ತರದ್ದು ಸಹಿಸ್ಕೊಂಡು ತುಂಬಾ ಜನ ಫೇಸ್ ಮಾಡ್ತಾ ಇದ್ದಾರೆ.